ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಲೋಡೆಡ್ ಸ್ಟಿಚ್ಚನ್ನು ತೋರಿಸ್ತಿದ್ದೀನಿ ಹಾಗೂ ಅದನ್ನು ಹೇಗೆಲ್ಲ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಹಾಗಿದ್ರೆ ನಿನ್ನೆ ವಿಡಿಯೋದಲ್ಲಿ ಡಬಲ್ ಕಲರಲ್ಲಿ ಲೋಡೆಡ್ ಸ್ಟಿಚ್ಚನ್ನು ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಡಬಲ್ ಕಲರಲ್ಲಿ ಡಬಲ್ ಲೋಡೆಡ್ ಸ್ಟಿಚ್ಚನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಆದರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಇದು ನೆಕ್ಲೈನ್ಗಂತೂ ತುಂಬಾ ಅದ್ಭುತವಾಗಿರುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈಗ ನೋಡ್ತಾ ಇರ್ಬೋದು ನೀವು 2 ಥ್ರೆಡ್ಡನ್ನು ನಾನು ಪೇಸ್ಟ್ ಮಾಡಿದ್ದೀನಿ. 2 ಥ್ರೆಡ್ಡನ್ನು ಏನಕ್ಕೆ ಮಾಡಿದ್ದೀನಿ ಅಂದರೆ ಅದು ಅಗಲವಾಗಿ ಬರಬೇಕು ಡಿಸೈನು. ಹಾಗಾಗಿ ಈಗ ಲೋಡ್ ಸ್ಟಿಚ್ಚನ್ನು ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂತ ನೀವು ನೋಡ್ಬೋದು. ಇದೇ ರೀತಿ ಇದೇ ಮೆಥಡನ್ನು ಫಾಲೋ ಮಾಡಬೇಕು ನೀವು. ಫಸ್ಟು ನಾನು ಯಾವ ರೀತಿ ದಾರನ ತಗೊಂಡೆ ಆ ರೀತಿಯೇ ನೀವು ದಾರನ ತಗೊಂಡು ಒಂದು ಲಾಂಗ್ ಚೈನ್ ಮತ್ತು ಒಂದು ಚಿಕ್ಕ ಪುಟಾಣಿ ಚೈನನ್ನು ಹಾಕ್ಕೋಬೇಕು. ಮೇಲೊಂದು ಕೆಳಗೊಂದು ಲಾಂಗ್ ಚೈನ್ ಮೇಲೆ ಎಳೆದಾಗ ಮೇಲೆ ಲಾಕು, ಕೆಳಗಡೆ ಎಳೆದಾಗ ಕೆಳಗಡೆ ಲಾಕು. ಇದು ನಮ್ಮ ಬೇಸಿಕ್ ಲೋಡ್ ಸ್ಟಿಚ್ಚಲ್ಲಿ ಉಪಯೋಗಿಸುವಂತಹ ಫಾರ್ಮುಲಾ. ಇದನ್ನು ನೀವು ನೀಟಾಗಿ ಮಾಡ್ಕೊಂಬಂತು ಅಂತಂದರೆ ಎಷ್ಟು ಚೆಂದ ಬರ್ತದೆ ಅಂತಂದರೆ, ಈಗ ನೋಡಿ ಇಲ್ಲಿ ಒಂದು ಮೂಲೆವರೆಗೂ ನಾನು ಅದು ಫುಲ್ ಫಿಲ್ ಆಗುವವರೆಗೂ ಈ ಪಿಂಕ್ ಕಲರ್ ದಾರನ ಉಪಯೋಗಿಸ್ಕೋತೀನಿ. ಅದನ್ನು ಯಾವ ರೀತಿ ನಾವು 2 ಡಬಲ್ ಲೋಡೆಡ್ ಸ್ಟಿಚ್ಚನ್ನು ಮಾಡೋದು ಅಂತ ಅನ್ನೋದನ್ನು ನೀವು ಈಗ ನೋಡಬೇಕಾಗತ್ತೆ. ಇದರಲ್ಲಿ ಏನು ಫಾರ್ಮುಲಾ ಅಂತಂದರೆ, ಈಗ ಇದರಲ್ಲಿ ಇದು ಮುಗಿವರೆಗೂ ನಾನು ಹೇಳ್ತೀನಿ. ಆನಂತರ ಆ ದಾರನ ಏನು ಮಾಡಬೇಕು ಮತ್ತು ಇನ್ನೊಂದು ದಾರನ ನಾವು ಹೇಗೆ ತಗೋಬೇಕು ಅಂತ ನೋಡಿ ಇಲ್ಲಿಗೆ ನಿಲ್ಲಿಸ್ದೆ. ಈಗ ಈ 2 ದಾರನೂ ನಾನು ಏನು ಮಾಡ್ತೀನಿ, ಒಂದು ಸೂಜಿಯನ್ನು ಹಾಕಿಬಿಟ್ಟು ಅದನ್ನು ಈ ಕಡೆಗೆ ನಿಲ್ಲಿಸಬೇಕು. ಯಾಕೆ ಅಂದರೆ ನಾವು ಸ್ಟಿಚ್ ಮಾಡುವಾಗ ಅದು ಆ ಕಡೆ ಈ ಕಡೆ ಹೋಗ್ಬಾರ್ದು ನೋಡಿ. ಹಾಗಾಗಿ ನಾನು ಈ ಕಡೆಯೇ ಆ ಸೂಜಿಗೆ ಹಾಕಿ ಅದನ್ನು ಅಲ್ಲಿ ನಿಲ್ಲಿಸ್ತಿದ್ದೀನಿ. ಈಗ ನಾವು ಇನ್ನೊಂದು ಕಲರ್ ದಾರನ ನಾನು ತಗೊಂಡಿದ್ದೀನಿ. ಅದನ್ನು ಈ ಕಡೆ ಸೈಡಿಂದ ನೋಡಿ ಎಡ್ಜಲ್ಲಿ ನಾವು ಶುರು ಮಾಡಿದ್ವಲ್ಲ, ಆ ಎಡ್ಜಿಂದನೇ ಶುರು ಮಾಡಿಕೊಂಡು ಈ ಏನು ಪಿಂಕ್ ಕಲರ್ ದಾರನ ನಾನು ಹಾಕಿದ್ದೀನಲ್ಲ ಅದು ಫುಲ್ ಕವರ್ ಆಗುವವರೆಗೂ ನಾವು ಇಲ್ಲಿ ಲೋಡ್ ಸ್ಟಿಚ್ಚನ್ನು ಲೋಡ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಚೆಂದ ಬರುತ್ತೆ ಈ ಡಿಸೈನ್ ಅಂದರೆ, ನೆಕ್ಲೈನ್ಗೆ ಯೂಸ್ ಮಾಡಿದ್ರಂತೂ ತುಂಬಾ ಅದ್ಭುತವಾಗಿರುತ್ತೆ. ಅದಷ್ಟು ಥಿಕ್ನೆಸ್ ಆಗಿ, ಅದಷ್ಟು ಅಗಲವಾಗಿ, ಅದಷ್ಟು ದಪ್ಪನಾಗಿ ನಾನು ಸುತ್ತ ಬೀಡನ್ನು ಹಾಕ್ತೀನಿ. ಅದು ಅಷ್ಟು ಚೆಂದ ಕಾಣಿಸುತ್ತೆ. ನೀವು ಟ್ರೈ ಮಾಡಿ ಈ ರೀತಿ. ಈ ಲೋಡೆಡ್ ಸ್ಟಿಚ್ಚಲ್ಲಿ ಇದು ಒಂದು ವೆರೈಟಿ ಅಂತಲೇ ಹೇಳ್ಬೋದು. ಆದರೆ ಇದು ಇನ್ನೂ ಅವೆರಡು ಡಿಸೈನನ್ನು ನಾನು ತೋರಿಸಿದ್ನಲ್ಲ ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫಸ್ಟಿಂದ ನಮಗೆ ವರ್ಕನ್ನು ಹೇಳ್ಕೊಡಿ ಅಂತ ಕೇಳ್ತಿದ್ದೀರಾ. ಆದಷ್ಟು ಬೇಗನೆ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ಫಸ್ಟಿಂದ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಯಾಕೆ ಅಂದರೆ ಹೊಸ್ದಾಗಿ ಕೇಳ್ತಾ ಇದ್ದೀರಾ ನೀವು, ಫಸ್ಟಿಂದ ತೋರಿಸಿ ಮತ್ತು ನಂಬರ್ಸ್ ಹಾಕಿಲ್ಲ ನಾನು, ನಂಬರ್ಸ್ ಹಾಕಿ ಮಾಡಿ ಅಂತ. ಖಂಡಿತವಾಗ್ಲೂ ಕ್ಲಾಸ್ಗಳ ನಂಬರ್ಸನ್ನು ಹಾಕ್ಕೊಂಡು ನೋಡಿ. ಆ ದಾರನ ಆ ಕಡೆಯೇ ಇಟ್ಟೆ. ಪುನಃ ಇದು ಎಡ್ಜ್ ನೋಡಿ ಇಲ್ಲಿ ಶುರುವಾಯ್ತಲ್ವ, ಅಲ್ಲಿಂದ ನಾವು ತಗೋಬೇಕು ದಾರನ. ತಗೊಂಡು ಇಲ್ಲಿ ಇದು ಫಿಲ್ ಆಗುವವರೆಗೂ ಕೂಡ ಈ ಪಿಂಕ್ ಕಲರ್ ದಾರನ ಯೂಸ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಂಡು ಹೋಗಬೇಕು. ಸೇಮ್ ಮೆಥಡಲ್ಲೇ ಬರಬೇಕಾಗತ್ತೆ. ಈ ರೀತಿ ಬರೋದ್ರಿಂದ ನೀವೇ ನೋಡ್ಬೋದು 3 ಸ್ಟಿಚ್ಚಸ್ಸು ಅಲ್ಲೇ ಇದೆ. ಈಗ ಫಸ್ಟ್ ತೋರಿಸಿದ್ದಂತಹ ಲೋಡ್ ಸ್ಟಿಚ್ಚಸ್ಸು ರೆಡ್ ದಾರದಲ್ಲಿದೆ. ಮತ್ತು 2 ಕಲರ್ 3 ಕಲರ್ ಯೂಸ್ ಮಾಡಿ ನಾನು ಮಲ್ಟಿ ಕಲರ್ ಸ್ಯಾರಿ ಇದ್ದಾಗ ಯಾವ ರೀತಿ ನೆಕ್ಲೈನನ್ನು ಮಾಡ್ಕೋಬೇಕು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಅದರಲ್ಲೇ ಇನ್ನೊಂದು ವೆರೈಟಿಯನ್ನು ನಾನು ತುಂಬಾ ಥಿಕ್ನೆಸ್ ಆಗಿ ಡಬಲ್ ಲೋಡೆಡ್ ಸ್ಟಿಚ್ಚನ್ನು ಈಗ ಹೇಳ್ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಫಾಲೋ ಮಾಡಿ, ಜೊತೆಗೆ ಆದಷ್ಟು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಮತ್ತು ಆದಷ್ಟು ಈಗ ನೀವು ತೋರಿಸ್ತಾ ಇರುವಂಥ ಸಪೋರ್ಟ್ ಇನ್ನೂ ಹೆಚ್ಚಾಗಬೇಕು. ನಮ್ಮ ಚಾನಲ್ ನಾವು ಏನು ಈ ಕೆಲಸ ಮಾಡ್ತಿದ್ದೀವಲ್ಲ, ಆದಷ್ಟು ನಮಗೆ ಇನ್ನೂ ಉತ್ಸಾಹ ಆಗೋದಕ್ಕೆ ಇನ್ನೊಂದಷ್ಟು ನಮಗೆ ಸಪೋರ್ಟ್ ನಿಮ್ಮ ಕಡೆಯಿಂದ ಬೇಕಾಗತ್ತೆ. ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇರುವಂಥವರಿದ್ದರೆ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಿಂದಿನ ವೀಡಿಯೋಸನ್ನು ನೋಡಿ, ಆಗ ನಿಮಗೆ ಅನಿಸುತ್ತೆ ಹೌದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತೇಳಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದ್ರ ಜೊತೆಗೆ ನಾನು ಪುನಃ ನೆಕ್ಸ್ಟ್ 100 ಡೇಸ್ ಚಾಲೆಂಜ್ ಅಂತ ನಾನು ಈಗ ಶುರು ಮಾಡ್ಕೊತೀನಿ. 100 ದಿವಸದಲ್ಲಿ ಯಾವ ರೀತಿ, ಆ ನಂತರ ನೀವೆಲ್ಲ ಪ್ರಾಕ್ಟೀಸ್ ಆದ ನಂತರ ಅದನ್ನು ಕಡಿಮೆ ದಿವಸದಲ್ಲಿ ಹೇಗೆ ಮಾಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಈಗ 100 ಡೇಸ್ ಆದಮೇಲೆ ಒಂದು 50 ಡೇಸಲ್ಲಿ ನಾವು ಯಾವ ರೀತಿ ಆರಿ ವರ್ಕನ್ನು ಕಲಿಬಹುದು ಅಷ್ಟು ಫಾಸ್ಟಾಗಿ ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ಇನ್ಮೇಲೆ ಸ್ಟೆಪ್ ಬೈ ಸ್ಟೆಪ್. ಆದಷ್ಟು ನಿಮ್ಮ ಏನಿದೆ ಅಲ್ಲ
ನೀವೇನು ಫ್ರೀಯಾಗಿ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು. ಆದಷ್ಟು ನಮ್ಮ ಚಾನಲ್ ನಾವು ವೀಡಿಯೋ ಹಾಕಿದ ತಕ್ಷಣ ನೀವು ಅದನ್ನು ನೋಡಿದ್ರೆ ಅಷ್ಟೇ ಸಾಕು. ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿದ್ರಷ್ಟೇ, ನೀವು ಯಾವುದೇ ಪೇ ಮಾಡಬೇಕಾಗಿಲ್ಲ. ಫ್ರೀಯಾಗಿ ನಾನು ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀನಿ. ಆದಷ್ಟು ಈ ಕ್ಲಾಸಸ್ಸನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನಾವು ಎಷ್ಟು ಲೈನ್ಸ್ ಹಾಕೋತೀವಲ್ಲ ಅಲ್ಲಿ ಗಂಟನು ನೆಕ್ ಲೈನಿಗೆ ಬಂದರೆ ರೌಂಡ್ ನೆಕ್ಕಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ನೋಡಿ ಆ ಕಡೆ ದಾರನ ಆ ಕಡೆಯೇ ಬಿಟ್ಬಿಡಬೇಕು. ಎರಡನ್ನು ಮಿಕ್ಸ್ ಮಾಡಿದ್ರೆ ಗಂಟು ಹಾಕೊಳ್ಳುತ್ತೆ. ಪುನಃ ನಮಗೆ ಅದು ಏನು ಡಿಸೈನ್ ಇದೆಯಲ್ಲ ಅದು ಕ್ಲಾರಿಟಿ ಬರೋದಿಲ್ಲ, ಮತ್ತು ವರ್ಕ್ ಮಾಡೋದಕ್ಕೂ ಆಗೋದಿಲ್ಲ. ನೋಡಿ ಆ ಕಡೆ ತ್ರಿಭುಜಾಕಾರವಾಗಿ ಬಂದಿದೆ ಡೈಮಂಡ್ ಶೇಪ್, ಈ ಕಡೆನೂ ಅದೇ ಶೇಪಲ್ಲಿ ಬರುತ್ತೆ, ಅದೇ ಡಿಸ್ಟೆನ್ಸಲ್ಲಿ ಬರುತ್ತೆ. ಇದನ್ನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನೋಡಿದಾಗ ನಿಮಗೆ ಹೌದು ನಾವು ಯಾಕೆ ಈ ರೀತಿ ಮಾಡಬಾರ್ದು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕು. ಬಂದು ನಾವು ಯಾಕೆ ಮಾಡಬಾರ್ದು ಈ ಕೆಲಸನ, ಮತ್ತು ಎಷ್ಟು ಈ ಕೆಲಸದಲ್ಲಿ ಎಷ್ಟು ಇನ್ಕಮ್ ಇದೆ ಅಂತಂದರೆ ದುಡ್ಡಿನ ಸುರಿಮಳೆ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಶ್ರಮ ಇರಬೇಕು, ಅದಕ್ಕೆ ಶ್ರಮ ಇರಬೇಕು. ನಮಗೆ ಅದ್ರ ಬಗ್ಗೆ ಟೆಕ್ನಿಕ್ಕಾಗಿ ಗೊತ್ತಿರಬೇಕು. ಕೆಲಸ ಗೊತ್ತಿದ್ರಷ್ಟೇ ಸುಮ್ಮನೆ ನೋಡಿಬಿಟ್ಟು ನಾವು ಮಾಡ್ತೀವಿ, ನಾವು ಈ ವರ್ಕನ್ನು ಮಾಡ್ತೀವಿ ಅಂದವ್ರಿಗೆಲ್ಲ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ನಿಮ್ಮ ಬ್ಲೌಸ್ಗೆ ಫಸ್ಟು ಅದನ್ನು ಅಳವಡಿಸ್ಕೋಬೇಕು. ಅದಾದ ನಂತರ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು, ಹೌದು ನಾನು ಮಾಡ್ತಿದ್ದೀನಿ, ಬೇರೆಯವ್ರಿಗೂ ಮಾಡಬಹುದು ಅನ್ನೋದನ್ನು ಮಾಡಿಕೊಂಡು ನೀವು ಶುರು ಮಾಡ್ಕೊತು ಅಂತಂದರೆ ಅದರಲ್ಲಿ ಎಷ್ಟು ನೀವು ಬೆನಿಫಿಟನ್ನು ಪಡಿಬಹುದು ಅಂದರೆ ತುಂಬಾ ದುಡ್ಡಿನ ಸುರಿಮಳೆನೇ ಅಂತ ಹೇಳಬಹುದು. ಆದರೆ ತುಂಬಾ ಯಾವ ರೀತಿ ದುಡ್ಡು ಸಿಗುತ್ತೋ ಅದೇ ರೀತಿ ಕೆಲಸನೂ ಇದೆ. ಜೊತೆಗೆ ಅದನ್ನು ನೀವು ಶ್ರಮನೂ ಬೀಳಬೇಕಾಗತ್ತೆ. ಸುಮ್ಮನೆ ಯಾವುದು ಸುಮ್ಮನೆ ಸಿಗೋದಿಲ್ಲ. ನೋಡಿ ಆಲ್ಮೋಸ್ಟ್ ಲಾಸ್ಟಿಗೆ ಬಂತಾಯಿತು. ಈಗ ಇದೊಂದು ಫಿಲ್ಲನ್ನು ಮಾಡಿದ್ರೆ ಇದು ಲಾಸ್ಟ್ ಆಗುತ್ತೆ. ಮತ್ತು ನಾನು ಸುತ್ತ ಬೀಡ್ಸನ್ನು ಹಾಕಿರೋದನ್ನು ಹಿಂದಿನ ವೀಡಿಯೋಸ್ 2 ವೀಡಿಯೋಸಲ್ಲಿ ತೋರಿಸಿರೋದ್ರಿಂದ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಬೀಡ್ಸ್ ಹಾಕೋದನ್ನು ತೋರಿಸಿಲ್ಲ. ಬೀಡ್ಸ್ ಹಾಕಿದ ನಂತರ ಹೇಗೆ ಕಾಣುತ್ತೆ ಅಂತ ತೋರಿಸಿದ್ದೀನಿ. ಅದನ್ನು ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗಿದ್ರೆ ನಾನು ಹೇಳ್ದಂಗೆ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಎಷ್ಟು ನೀವು ಶೇರ್ ಮಾಡ್ತೀರೋ ಅಷ್ಟು ನಮಗೆ ಇನ್ನೂ ಹೆಚ್ಚು ನೀವು ಕೇಳಿದಂತಹ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆದಷ್ಟು ನೀವು ಯಾವ ರೀತಿ ಈಗ ನಾವು ಈ ಎಲ್ಲ ವೀಡಿಯೋಸನ್ನು ಮಾಡಬೇಕಾದ್ರೆ ಅದರ ಎಷ್ಟು ಟೈಮನ್ನು ಕೊಡಬೇಕು, ಯಾವ ರೀತಿ ಎಲ್ಲ ಮಾಡಬೇಕು, ಅದು ಫ್ರೀಯಾಗಿ ನಿಮಗೆ ಕೊಡ್ತಿದ್ದೀನಿ. ಅದನ್ನು ನೀವು ಅರ್ಥ ಮಾಡಿಕೊಂಡು ಆದಷ್ಟು ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿದ್ರಲ್ಲ ಆಲ್ಮೋಸ್ಟ್ ಕೊನೆ ಆಯ್ತಾ ಬಂತು. ಈಗ ಇದನ್ನು ಲಾಕ್ ಮಾಡಿಕೊಂಡ್ರೆ ಆಗಿದೆ, ಇದು ರೆಡಿಯಾಗಿದೆ ಈ ಡಿಸೈನು. ಈಗ ಇದಾದ ನಂತರ ನಾವು ಇದಕ್ಕೆ ಬೀಡ್ಸನ್ನು ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಬೀಡ್ಸ್ ಹಾಕಿರೋ ವಿಡಿಯೋ ಮಾಡಿಲ್ಲ, ಯಾಕೆ ಅಂತಂದರೆ ಈಗಾಗಲೇ ನಾನು ವಿಡಿಯೋದಲ್ಲಿ ಸುತ್ತ ಬೀಡ್ ಹಾಕೋದನ್ನು ತೋರಿಸ್ತೀನಿ. ವಿಡಿಯೋನ ಮಾಡಲಿಲ್ಲ, ಕೆಲವೊಂದಷ್ಟು ಬೀಡ್ಸನ್ನು ಹಾಕಿ ನಾನು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಷ್ಟೇ ತೋರಿಸಿದ್ದನ್ನು ನೋಡಿ. ಈಗ ಒಂದೆರಡು ಬೀಡ್ಸನ್ನು, ಯಾಕೆ ಅಂದರೆ ನಾನು ಈಗಾಗಲೇ 2 ಡಿಸೈನ್ಗೆ ಬೀಡ್ಸನ್ನು ಹಾಕೋದನ್ನು ಫುಲ್ಲು ವಿಡಿಯೋನ ನಿಮಗೆ ತೋರಿಸಿದ್ದೆ, ಅದಕ್ಕೋಸ್ಕರ ನಾನು ಇದನ್ನು ಫುಲ್ ತೋರಿಸಲಿಲ್ಲ. ನೋಡಿ ಈಗ ನೋಡ್ಬೋದು ಡಿಸೈನ್ ಈ ರೀತಿ ಬಂದಿದೆ. ಈಗ ನೀವು ಇದೇ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಮಾಡಾದ ನಂತರ ಯಾವ ರೀತಿ ಬಂದಿದೆ ಅಂತ ಹೇಳಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.